ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಶಿವರಾಮ ಸುಂಡಿ. ಸರ್ಕಾರಿ ವಸತಿ ನಿಲಯ ಅಂದ ಕೂಡಲೇ ಬಡವರ ಒಂದು ಬಡ ಮಕ್ಕಳ ಆಶ್ರಯ ತಾಣ, ಜೊತೆಗೆ ಅವರ ಭವಿಷ್ಯದ ಒಂದು ದಾರಿದೀಪವೂ ಆಗಿರ್ತದೆ. ಇಂತಹ ಸರ್ಕಾರಿ ವಸತಿ ನಿಲಯಗಳಲ್ಲಿ ಲಕ್ಷಾಂತರ ಜನ ಬಡ ವಿದ್ಯಾರ್ಥಿಗಳಿರ್ಬೋದು ಅಲ್ಲಿ ಒಂದು ಆಶ್ರಯ ಪಡ್ಕೊಂಡಿರುವಂಥ ನಾವು ನೋಡಿದ್ದೀವಿ. ಆದರೆ ಇಂಥದೇ ಒಂದು ಸರ್ಕಾರಿ ವಸತಿ ನಿಲಯದಲ್ಲಿ ಮಕ್ಕಳಿಗೆ ಕೊಡ್ತಿರುವಂತಹ ಊಟದಲ್ಲಿ ಜಿರಳೆ ಇರ್ಬೋದು, ಹುಳ ಪತ್ತೆಯಾಗಿರೋದು, ಮತ್ತು ಜೊತೆಗೆ ಇಡೀ ವಸತಿ ನಿಲಯ ಅವ್ಯವಸ್ಥೆಯ ಆಗರವಾದ ಕಾರಣಕ್ಕಾಗಿ ವಿದ್ಯಾರ್ಥಿಗಳು ಊಟ ಬಿಟ್ಟು ಪ್ರತಿಭಟನೆ ನಡೆಸಿದಂತಹ ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಿದೆ. ಯಾವ ಹಾಸ್ಟೆಲಲ್ಲಿ ಈ ರೀತಿ ಒಂದು ಘಟನೆ ನಡೆದಿದೆ ಅಂತೇಳಿ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನ್ಯೂಸ್ 18 ಡಿಜಿಟಲ್ ಯೂಟ್ಯೂಬ್ ಚಾನಲ್ನ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಅಂತ ಹೇಳ್ತೀನಿ. ಜೊತೆಗೆ ಯೂಟ್ಯೂಬ್ ಇರ್ಬೋದು, ಇನ್ಸ್ಟಾಗ್ರಾಮ್ ಪೇಜನ್ನು ಸಹ ಒಂದು ಫಾಲೋ ಮಾಡಿರಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಈಗೇನು ವಸತಿ ನಿಲಯದ ಬಗ್ಗೆ ಹೇಳ್ತಾ ಇದ್ದೆ, ಈ ರೀತಿಯ ಒಂದು ಅವ್ಯವಸ್ಥೆಯ ಆಗರ ಅಂತೇನು ಹೇಳ್ತಾ ಇದ್ದೆ, ಹುಬ್ಬಳ್ಳಿಯ ನಗರದಲ್ಲಿರುವಂತಹ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಮೆಟ್ರಿಕ್ ನಂತರದ ಬಾಲಕಿಯರ ವಸತಿ ನಿಲಯ ಇಂಥದ್ದೊಂದು ಅವ್ಯವಸ್ಥೆಯ ಆಗರಕ್ಕೆ ಸಾಕ್ಷಿಯಾಗಿದೆ ಅಂತ ಹೇಳ್ಬೋದು. ಇಲ್ಲೇನು 200ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ಇಲ್ಲಿ ವಸತಿ ವ್ಯವಸ್ಥೆ ಮಾಡಲಾಗಿದೆ. ಅಂದರೆ ಮೆಟ್ರಿಕ್ ನಂತರ ಅಂದ ಕೂಡಲೇ SSLC ನಂತರದ ಕೋರ್ಸ್ಗಳು ಇರ್ತವೆ. PUC ಇರ್ಬೋದು, ITI ಇರ್ಬೋದು, ಡಿಪ್ಲೊಮಾ ಇರ್ಬೋದು, ಈ ರೀತಿ ಒಂದು ವೃತ್ತಿಪರ ಕೋರ್ಸ್ಗಳು, ಜೊತೆಗೆ PUC ರೆಗ್ಯುಲರ್ ಕಾಲೇಜು, ಈ ವಿದ್ಯಾಭ್ಯಾಸ ಮಾಡ್ತಿರುವಂತಹ ವಿದ್ಯಾರ್ಥಿನಿಯರು ಇಲ್ಲಿ ವಸತಿ ವ್ಯವಸ್ಥೆಯನ್ನು ಪಡ್ಕೊಂಡಿದ್ದಾರೆ. ಇಂತಹ ವಸತಿ ವ್ಯವಸ್ಥೆ ಅಂದರೆ ಈಗೇನು ಧಾರವಾಡ ಜಿಲ್ಲೆಯ ಬೇರೆ ಬೇರೆ ಜಿಲ್ಲೆಗಳ ಜೊತೆಗೆ ಬೇರೆ ಜಿಲ್ಲೆಗಳ ವಿದ್ಯಾರ್ಥಿನಿಯರು ಸಹ ಇಲ್ಲಿ ವಸತಿ ವ್ಯವಸ್ಥೆಯನ್ನು ಪಡ್ಕೊಂಡಿದ್ದಾರೆ. ಇಂತಹ 200ಕ್ಕೂ ಹೆಚ್ಚು ಇರುವಂತಹ ವಿದ್ಯಾರ್ಥಿನಿಯರು ಇರುವಂತಹ ವಸತಿ ನಿಲಯ ಅವ್ಯವಸ್ಥೆಯ ಆಗರವಾಗಿಯೇ ಮಾರ್ಪಟ್ಟಿದೆ ಅಂತ ಹೇಳ್ಬೋದು. ಇಲ್ಲಿ ಕೊಡ್ತಿರುವಂತಹ ಊಟದಲ್ಲಿ ಜಿರಳೆ ಪತ್ತೆಯಾಗಿದೆ, ಜೊತೆಗೆ ಹುಳುಗಳು ಆಗಾಗ ಆ ಹುಳುನೇ ತೇಲಿ ಬರ್ತಾವನ್ನೋ ಒಂದು ಆರೋಪ ವಿದ್ಯಾರ್ಥಿನಿಯರದಾಗಿದೆ. ಮತ್ತು ತಿನ್ನೋ ಆಹಾರದಿಂದ ಹಿಡಿದು ಕುಡಿಯುವ ನೀರಿನಲ್ಲೂ ಸಹ ಹುಳುಗಳು ಪತ್ತೆ ಆಗ್ತಾ ಇದೆ. ಆದರೆ ವಸತಿ ನಿಲಯದ ನಿಲಯ ಪಾಲಕರು ವಾರ್ಡನ್ ಇರ್ಬೋದು, ಮತ್ತು ಯಾರೂ ಸಹ ಹಿರಿಯ ಅಧಿಕಾರಿಗಳು ಸಹ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ ಅನ್ನೋ ಒಂದು ಆರೋಪ ವಿದ್ಯಾರ್ಥಿನಿಯರದಾಗಿದೆ. ಅಂದರೆ ಮತ್ತು ಇನ್ನೊಂದು ಏನಂದರೆ ಅಲ್ಲೇನು ಮೊಟ್ಟೆ ಕೊಡೋದಿರ್ಬೋದು, ಮತ್ತು ಮಕ್ಕಳಿಗೆ ಸರ್ಕಾರದಿಂದ ಸೌಲಭ್ಯಗಳು ಕೊಡ್ತಾ ಇದ್ದಾರೆ, ಅವೆಲ್ಲವೂ ಸಹ ಸರಿಯಾಗಿ ತಲುಪ್ತಾ ಇಲ್ಲ ಆ ಮಕ್ಕಳಿಗೆ ಅನ್ನೋ ಒಂದು ಆರೋಪ. ಈ ಎಲ್ಲ ಹಿನ್ನೆಲೆಯಲ್ಲಿ ಅವ್ಯವಸ್ಥೆ, ಜೊತೆಗೆ ಊಟದಲ್ಲೇನು ಅನ್ನ ಕೊಡ್ತಾ ಇದ್ದಾರೆ, ಕಲುಷಿತವಾದ ಆಹಾರನ ಕೊಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ವಿದ್ಯಾರ್ಥಿನಿಯರು ಊಟ ಬಿಟ್ಟು ಪ್ರತಿಭಟನೆ ಮಾಡಿದಂತಹ ಘಟನೆ ಸಹ ವಸತಿ ನಿಲಯದಲ್ಲಿ ನಡೆದಿದೆ. ಇಲ್ಲೇನು ಸರ್ಕಾರ ಸಾಕಷ್ಟು ಅನುದಾನ ಕೊಡ್ತಿರ್ಬೋದು, ಆದರೆ ನಮಗೆ ಆ ವ್ಯವಸ್ಥೆಗಳು, ಊಟದ ವ್ಯವಸ್ಥೆ ಸರಿ ಇಲ್ಲ, ಜೊತೆಗೆ ಶೌಚಾಲಯದಿಂದ ಹಿಡಿದು ಎಲ್ಲೂ ಸಹ ಸ್ವಚ್ಛತೆ ಅನ್ನೋದೇ ಇಲ್ಲವೇ ಇಲ್ಲ ವಸತಿ ನಿಲಯದಲ್ಲಿ. ಮತ್ತು ವಾರ್ಡನ್ನು ದರ್ಪ ಮೆರಿತಾರೆ, ನಾವು ಕೊಡೋ ಆಹಾರ ತಿನ್ನಿರಿ ಬಿಡ್ರಿ ಅನ್ನೋ ರೀತಿಯಲ್ಲಿ ದರ್ಪ ಮೆರಿತಾರೆ. ಹೀಗಾದರೆ ನಾವು ಹೆಂಗೆ ಜೀವನ ಮಾಡ್ಬೇಕು ಅನ್ನೋ ಒಂದು ಪ್ರಶ್ನೆ ವಿದ್ಯಾರ್ಥಿನಿಯರದಾಗಿದೆ. ಸಾಮಾನ್ಯವಾಗಿ ಬೇರೆ ಬೇರೆ ಊರುಗಳಿಂದ ಬಂದಿರ್ತಾರೆ, ಮತ್ತು ಮುಂದಿನ ತಮ್ಮ ಫ್ಯೂಚರ್, ತಮ್ಮ ಭವಿಷ್ಯನ ರೂಪಿಸ್ಕೊಳ್ಳಿಕ್ಕೆ ಈ ವಸತಿ ನಿಲಯದಲ್ಲಿ ಆಶ್ರಯ ಪಡ್ಕೊಂಡು ಇದು ಕಾಲೇಜಿಗೆ ಮತ್ತು ತಮ್ಮ ಕೋರ್ಸ್ಗಳಿಗೆ ಓದಲಿಕ್ಕೆ ಹೋಗ್ತಾ ಇರ್ತಾರೆ. ಹೀಗಿರ್ಬೇಕಾದ್ರೆ ಒಳ್ಳೆಯ ಗುಣಮಟ್ಟದ ಆಹಾರ ಕೊಟ್ಟರೆ ಅವ್ರಿಗೂ ಸಹ ಒಂದಷ್ಟು ಓದಲಿಕ್ಕೆ ಒಳ್ಳೆಯ ವಾತಾವರಣ ಬೇಕಾಗುತ್ತೆ. ಆದರೆ ಇಲ್ಲಿ ಓದಲಿಕ್ಕೂ ಒಳ್ಳೆಯ ವಾತಾವರಣ ಇಲ್ಲ, ಕೊಡೋ ಫುಡ್ಡೂ ಸರಿ ಇಲ್ಲ. ಆ ನೈರ್ಮಲ್ಯದ ವಿಚಾರದಲ್ಲೂ ಸಹ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಹೀಗಾಗಿ ಒಂದು ರೀತಿಯಲ್ಲಿ ರೋಗ ಹರಡುವ ತಾಣವಾಗಿ ಈ ವಸತಿ ನಿಲಯ ಮಾರ್ಪಟ್ಟಿದೆ ಅನ್ನೋ ಒಂದು ಆರೋಪ ವಿದ್ಯಾರ್ಥಿಗಳದಾಗಿದೆ. ಹೀಗಾಗಿ ವಿದ್ಯಾರ್ಥಿಗಳು ವಾರ್ಡನ್ ಇರ್ಬೋದು, ಮತ್ತು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ, ಮತ್ತು ಈ ಅವ್ಯವಸ್ಥೆಯನ್ನು ಸರಿಪಡಿಸೋ ಆಗ್ರಹ ಮಾಡಿದ್ದಾರೆ. ಇದ್ರ ನಡುಕೆ ಈಗೇನು ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾಯಿದ್ರು, ABVP ಕಾರ್ಯಕರ್ತರು ಸಹ, ಮುಖಂಡರು ಸಹ ಎಂಟ್ರಿ ಕೊಟ್ಟಿದ್ದಾರೆ. ಅವರು ಸಹ ವಾರ್ಡನ್ ಇರ್ಬೋದು, ಮತ್ತೇನು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಅವ್ಯವಸ್ಥೆಯನ್ನು ಕೂಡಲೇ ಸರಿಪಡಿಸ್ಬೇಕನ್ನೋ ಒಂದು ಆಗ್ರಹ ಮಾಡಿದ್ದಾರೆ. ಈಗ ಕಸಬರಿಗೆ ನಾವೇ ತಗೋಬೇಕಾ ಅಷ್ಟೆಲ್ಲಾಗ? ಇಲ್ಲ, ವಾರ್ಡನ್ ತಂದು ಕೊಡ್ಬೇಕಿಲ್ಲ. ಇಲ್ಲಿ ಕಸಬರಿಗೆ ಒಂದು ಹುಡುಗಿಯರ ರೊಕ್ಕ ಹಾಕಿ ಕಸಬರಿ ತಗೊಂಡ್ಕೊಂಡು ರೂಮ್ ಒಳಗೆ ಕಸ ಬಳಿತಾರ. ಇದ್ರೊಳಗ ಹುಳ ಬರ್ತಾವು,
ಏನು ಸಮಸ್ಯೆ ಆಗೈತಿ? ಊಟದೊಳಗ ಹುಳ ಬರ್ತಾವು, ಜಿರಳೆ ಬರ್ತಾವು. ಜರಿನ ನಿನ್ನೆ ನೈಟ್ ಊಟದೊಳಗೆ ಜರಿ ಬಂದೈತಿ. ಕಂಟಿನ್ಯೂ 1 ತಿಂಗಳಾಯ್ತು ಬಾಲುಳ ನುಸುಳ ಬರಕತ್ತು. ಆದ್ರೂ ಇರ್ಲಿ ಅಂತ ನಾವು ಅಡ್ಜಸ್ಟ್ ಮಾಡ್ಕೊಂಡ್ ತಿಂದಿವಿ. ನಿನ್ನೆ ಜರಿ ಹುಳ ಬಂದಕ್ಕ ನಾವು ಹೋರಾಟ ಮಾಡಕತ್ತೀವಿ. ಇದು ಕಂಟಿನ್ಯೂ ಹಿಂಗೆ ಆಗಕತ್ತೈತಿ. ನಮಗೆ ಯಾರು ರೆಸ್ಪಾನ್ಸ್ ಮಾಡ್ತಿಲ್ಲ. ಅದನ್ನ ಜವಾಬ್ದಾರಿಯಾಗಿ ಯಾರು ತಗೊಳ್ತಾ ಇಲ್ಲ. ಇದನ್ನ ಜವಾಬ್ದಾರಿ ತಗೋರಕ್ಕೆ ಯಾರಾದ್ರೂ ಒಬ್ರು ನೇಮಕ ಮಾಡ್ರಿ ಅಂತ ಹೇಳಕತ್ತೀನಿ ನಾನು. ಆಮೇಲೆ ಟಾಯ್ಲೆಟ್ ಬಾತ್ರೂಮ್ ಕ್ಲೀನ್ ಇರಾಗಲ್ಲ. ಆಮೇಲೆ ಇದು ನೀರಿಂದು ವಾಟರ್ ಟ್ಯಾಂಕ್ ಅಂತೂ ಅದ್ರ ಕ್ಲೀನ್ ಇಲ್ಲ. ನೀರಿಗೂ ಸಹ ನೀರು ಕುಡ್ದು ಹೊಟ್ಟೆ ತುಂಬಿಸ್ಬೇಕಂದ್ರೆ ನೀರಿಗೂ ಸಹ ನೆಮ್ಮದಿ ಇಲ್ಲ. ಯಾಕಂದ್ರೆ ನೀರಲ್ಲಿ ಬಾಲುಳ ಬರ್ತಾವ, ಆ ಟ್ಯಾಂಕರ್ ಅಂತ ಕ್ಲೀನ್ ಮಾಡಲ್ಲ. ಗೀಸರ್ ಅಂತೂ ಆ ನೀರಿಗಲ್ಲ. ತರಕಾರಿಗಳನ್ನ ಮನೆಗೆ ಹೋಯ್ತಾರ, ತರಕಾರಿ ಬಲ್ತು ಹಾಕ್ತಾರ, ಬೀಜ ಇರ್ತೈತಿ. ನಾವೇನಾದ್ರೂ ಹಿಂಗೈತೆ ಅಂತ ಹೇಳಕ್ ಹೋದ್ರೆ ನಮ್ಮನ್ನ ಟಾರ್ಗೆಟ್ ಮಾಡ್ತಾರ. ಏನ್ ಹೇಳ್ತಾರ ಅಂತಂದ್ರೆ ಇಲ್ಲಿ ಇರೋ ವಾತಾವರಣ ನೀನ್ ಕೆಡಿಸ್ಬೇಡ ಅಂತಾರ. ಅಂದ್ರೆ ನಾವು ಸೌಲಭ್ಯ ಕೇಳಬಾರ್ದು, ಕಂಪ್ಲೇಂಟ್ ಮಾಡಕ್ಕೂ ನಮಗೆ ಅಧಿಕಾರ ಇಲ್ಲ. ಹಿಂಗೈತೆ ಅಂತ ಕೇಳಕ್ಕೂ ಸಹ ನಮಗೆ ಅಧಿಕಾರ ಇಲ್ಲ. ಅಂದ್ರೆ ಇಲ್ಲಿ ತಮ್ಮ ಮನೆಯಿಂದ ತಂದಾಕ್ತಾರ. ಏನ್ ನಾವೇನ್ ಅಲ್ಲಿಂದ ಮನೆಗಿರ್ಲಾರ್ದ ನಮ್ ತಂದೆ ತಾಯಿ ತಂದಾಕ್ಲಾರ್ದ ಬಿಟ್ಟಿಯಿಂದ ಬಂದಿರ್ತಾವ. ಇಲ್ಲಿ ಮೆನು ಪ್ರಕಾರ ಏನೈತಿ ನಮಗ್ ಕೊಡ್ರಿ. ಏನಾರ ಕೇಳಕ್ ಹೋದ್ರೆ ಮೆನು ಪ್ರಕಾರ ಕೊಡ್ತೀವಿ ಅಂತಾರ. ಆದ್ರೆ ಮೆನು ಪ್ರಕಾರ ಊಟನೂ ಇರಲ್ಲ, ಬರೀ ರೈಸ್ ಸಾಂಬಾರ್ ಇರ್ತಾರ. ಒಂದೊಂದ್ಸತಿ ಬರೀ ಮಾಡಿದ ತರಕಾರಿ ಮಾಡ್ತಾರ, ಒಂದ್ ಕಾಳು ಕ್ಲೀನ್ ಮಾಡಗಲ್ಲ, ಏನಿಲ್ಲ. ಇಷ್ಟೆಲ್ಲ ಪ್ರಾಬ್ಲಮ್ಸ್ ಅದಾವು. ಇಷ್ಟೆಲ್ಲ ನಮಗೆ ಸೊಲ್ಯೂಷನ್ ಮಾಡ್ಕೊಡ್ರಿ ಅಂತ ನಾನು ನಿಮ್ಮ ಹತ್ರ ಕೇಳಕತ್ತೀನಿ. ವಿದ್ಯಾರ್ಥಿಗಳಿಗೆ ಅಕ್ಕಿ ಬೆಳೆ ಎಲ್ಲ ಸ್ವಚ್ಛ ಮಾಡಿ ಹಾಕಂಗಿಲ್ಲ, ತರಕಾರಿ ಚಂದಾಗಿ ಉಪಯೋಗಿಸಂಗಿಲ್ಲ ಅಂತಂದ್ರೆ ವಿದ್ಯಾರ್ಥಿಗಳು ಹೇಳಿದ್ರೆ ಇನ್ಮೇಲಿಂದ ವಾರ್ಡನ್ ಖುದ್ದು ನಿಂತ ಅಲ್ಲೇ ಅಡುಗೆ ಮಾಡಿಸ್ಬೇಕು. ಆಮೇಲೆ ಎಲ್ಲ ಅಕ್ಕಿ ಬೆಳೆಗಳನ್ನು ಸ್ವಚ್ಛ ಮಾಡಿ ಮಾಡಿಸ್ಬೇಕಂತಂದು ಅವ್ರ ಮೇಲೆ ಹೇಳ್ತೀನಿ. ಆಮೇಲೆ ಏನು ನಮ್ಮ ಸಿಬ್ಬಂದಿಗಳನ್ನೆಲ್ಲ ಚೇಂಜ್ ಮಾಡಿ ಅವ್ರಿಗೆ ಮತ್ತು ಬೇರೆ ಸಿಬ್ಬಂದಿಗಳನ್ನ ಹಾಕಿ ಅವರಿಗೆಲ್ಲ ಅಡುಗೆನ ರುಚಿ ಮತ್ತು ಶುಚಿಯಾಗಿ ಮಾಡ್ಸಕ್ಕೆ ಹಚ್ತೀವಿ. ಆಮೇಲೆ ಸೋಲಾರ್ ಹೊಸ ಸಪ್ಲೈ ಮೊನ್ನೆ ಸೋಲಾರ್ ನೀರು ಬರ್ತಾವೆ. ಇವರು ಒಂದು ಸ್ವಲ್ಪ ಹೆಚ್ಚಿಗೆ ಟೈಮ್ ಬಳಸಾಕತ್ತಿದ್ರಿಕ ಅವಾಗ ನೀರು ಸಾಲೋದಿಲ್ಲ ಅಂತಂದು ಹೇಳಿ ಅವರಿಗೆ 12 ಗಂಟೆ ನಂತರ ನಾವು ಸೋಲಾರ್ದೆಲ್ಲ ಇವನ್ನ ಬಂದ್ ಮಾಡಿಸ್ತೀವಿ. ಮತ್ತು ಮಾರನೇ ದಿನ ಅವ್ರು ಬೆಳಗ್ಗೆ ಯೂಸ್ ಮಾಡಲಿ. ಬಿಟ್ಟು ಏನೈತಿ ಗೀಝರ್ದಿಗೆ ಕಂಟಿನ್ಯೂ ನೀರು ಬರೋದಿಲ್ಲ. ಗೀಝರ್ ಸ್ವಲ್ಪ ಕಾಯಬೇಕು, ಆವಾಗ ನೀರು ಬರ್ತಾವೆ. ಅದನ್ನ ಏನೈತಿ ನೀವು ಸೋಲಾರ್ ನೀರು ಹೆಚ್ಚಿಗೆ ಬಳಸ್ರಿ. ಗೀಝರ್ ನೀವು ಕಂಟಿನ್ಯೂ ಬಳಸಂದ್ರೆ ಬಿಸಿನೀರು ಬರೋಂಗಿಲ್ಲ. ಅದನ್ನು ಅವ್ರಿಗೆ ವಾರ್ಡನ್ಗೆ ಹೇಳಿ ವ್ಯವಸ್ಥಿತವಾಗಿ ಮಾಡಕ್ಕೆ ಹೇಳ್ತೀವಿ. ಬಿಟ್ಟರೆ ನಿಮ್ಗೆ ಇನ್ಮೇಲೆ ಯಾವುದೋ ತೊಂದರೆ ಆಗಲಾರ್ದಂಗೆ ನಾವು ಇರ್ತೀವಿ ಅಂತಂದು ಹೇಳ್ತೀವಿ. ಊಟದೊಳಗೆ ಅವರೆಲ್ಲ ಸ್ವಚ್ಛ ಮಾಡಿ ಹಾಕಿಲ್ಲ, ಜಿರಳೆ ಎಲ್ಲ ಬರ್ತಾವಂತಂದು ಹೇಳಿದ್ರೆ ಅದನ್ನೆಲ್ಲ ಸ್ವಚ್ಛ ಮಾಡಿಸಿ ಇದು ಮಾಡೋಕ್ಕೆ ವಾರ್ಡನಿಗೆ ಹೇಳ್ತೀನಿ. ಮತ್ತು ಜೊತೆಗೆ ಸಿಬ್ಬಂದಿಗೂ ಚೇಂಜ್ ಮಾಡ್ತೀವಿ. ಸ್ವಚ್ಛ ಮಾಡ್ಬೇಕು, ಅವ್ರು ಕಂಟಿನ್ಯೂ ಕೂತ್ಕೊಂಡು ಸ್ವಚ್ಛ ಮಾಡ್ಬೇಕು. ವಿದ್ಯಾರ್ಥಿಗಳಿಗೆ ಎಲ್ಲ ನೀಟಾಗಿ ಮಾಡಿ ಹಾಕ್ಬೇಕು. ಆಗ ಏನು ಅಕ್ಕಿ ಒಳಗೆ ಏನು ಹುಳ ಅದು ಬರ್ತಿರ್ತಾವಲ್ಲ ಅವೆಲ್ಲ ಸ್ವಚ್ಛ ಮಾಡೇ ಹಾಕ್ಬೇಕು. ಅವ್ರು ನಿಂತು ಸ್ವಚ್ಛ ಮಾಡಿಸ್ಬೇಕು. ನಿಮ್ಮ ವಾರ್ಡನ್ ಏನದಾರಲ್ಲ ಅವ್ರು ನಿಂತು ಸ್ವಚ್ಛ ಮಾಡಿಸ್ಬೇಕು. ಇನ್ನು ಏನು ತೊಂದರೆ ಆಗಲಾರ್ದಂಗೆ ಅವ್ರು ಮಾಡ್ತಾರೆ. ಅವ್ರ ಜೊತೆಗೆ ಇರ್ತಾರೆ, ನಾನು ಇರ್ತೇನೆ. ಇರ್ಲಿ ಬಂದಾವ ಅಂತಂದು ಹೇಳಿದ್ರು. ಆದ್ರೇನ ಅವರು ಸ್ವಚ್ಛ ಮಾಡಿ ಹಾಕ್ಬೇಕಿತ್ತು. ಇನ್ಮೇಲೆ ಹಂಗಾಗಲ್ಲ. ಜರಿ ಅಂತಂದ್ರೆ ಬೇರೆ ಇರ್ತೈತಿ, ಭಾಳ ಜರಿ ಬೇರೆ. ಈಗ ಏನೈತಿ ಅದನ್ನ ಇನ್ನು ಮುಂದೆ ಹಂಗೆ ಆಗ್ಲಾರ್ದಂಗೆ ನೋಡೋಣ, ಕ್ರಮ ಕೈಗೊಳ್ಳೋಣ ಅಂತಂದು ಹೇಳ್ತೀನಿ. ನನ್ನ ಹೆಸರು ಮತ್ತೇನು ಇಷ್ಟೆಲ್ಲ ಅವ್ಯವಸ್ಥೆ ಕಾರಣವಾದ ವಾರ್ಡನ್ ವಿರುದ್ಧನೂ ಸಹ ಕ್ರಮ ಕೈಗೊಳ್ಬೇಕಂತೇಳಿ ABVP ಮುಖಂಡರು ಆಗ್ರಹಿಸಿದ್ದಾರೆ. ಈ ಕುರಿತು ಏನು ಸಮಾಜ ಕಲ್ಯಾಣ ತಾಲೂಕು ಮಟ್ಟದ ಅಧಿಕಾರಿಗಳು ಸಹ ಪ್ರತಿಕ್ರಿಯೆ ನೀಡಿದ್ದಾರೆ. ಏನು ಸಣ್ಣ ಪುಟ್ಟ ಲೋಪದೋಷಗಳು ಆಗಿದ್ದಾವೆ, ಆದರೆ ಅದನ್ನು ಮುಂದಿನ ದಿನಗಳಲ್ಲಿ ಸರಿಪಡಿಸ್ತೇವೆ ಅನ್ನೋ ಒಂದು ಸಬೂಬನ್ನು ಹೇಳಿದ್ದಾರೆ. ಅಂದರೆ ಏನು ವಸತಿ ನಿಲಯಗಳಲ್ಲಿ ಏನು ಸಣ್ಣ ಪುಟ್ಟ ದೋಷಗಳು ಈ ರೀತಿ ಒಂದು ಏನು ಅದನ್ನೇನು ಒಂಥರ ಸಬೂಬು ಹೇಳುವಂತಹ ಪ್ರವೃತ್ತಿ ಇರೋ ಕಾರಣಕ್ಕಾಗಿಯೇ ಈ ರೀತಿಯ ಸಮಸ್ಯೆಗಳು ಹಾಗೇ ಉಳಿದಿದೆ ಅನ್ನೋ ಒಂದು ಆರೋಪ ವಿದ್ಯಾರ್ಥಿಗಳದಾಗಿದೆ. ಒಟ್ಟಾರೆ ಏನು ವಸತಿ ನಿಲಯದಲ್ಲಿ ಏನು ಮೆಟ್ರಿಕ್ ನಂತರ ಬಾಲಕಿಯರ ವಸತಿ ನಿಲಯ ಇದೆ ಹಿಂದುಳಿದ ವರ್ಗದ್ದು, ಆ ಒಂದು ವಸತಿ ನಿಲಯ ಅವ್ಯವಸ್ಥೆ ಆಗೋದ್ರ ಜೊತೆಗೆ ರೋಗ ಹರಡುವ ತಾಣವಾಗಿ ಮಾರ್ಪಟ್ಟಿದೆ. ಆ ಒಂದು ಏನು ಓದಲಿಕ್ಕೆ ಮತ್ತು ಇರಲಿಕ್ಕೆ ಒಂದು ಒಳ್ಳೆಯ ವಾತಾವರಣ ಕಲ್ಪಿಸಿಕೊಡಿ ಅಂತೇಳಿ ವಿದ್ಯಾರ್ಥಿಗಳು ಆಗ್ರಹಿಸ್ತಾ ಇದ್ದಾರೆ. ಮತ್ತು ವಿದ್ಯಾರ್ಥಿ ಸಂಘಟನೆಗಳು ಸಹ ಸರ್ಕಾರವನ್ನು ಈ ನಿಟ್ಟಿನಲ್ಲಿ ಒತ್ತಾಯ ಮಾಡ್ತಾ ಇದೆ. ಯಾಕಂದರೆ ಸಾಕಷ್ಟು ಅನುದಾನ ಕೊಟ್ಟರು ಸಹ ಅದರ ಸದ್ಬಳಕೆ ಆಗ್ತಾ ಇಲ್ಲ. ಈ ರೀತಿ ಒಂದು ಏನು ದೇವರು ವರ ಕೊಟ್ಟರು ಪೂಜಾರಿ ವರ ಕೊಡಲಿಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿನ ವಾರ್ಡನ್ಗಳು ಏನು ಅವ್ಯವಸ್ಥೆ ಆಗಲಿಕ್ಕೆ ಕಾರಣ ಆಗ್ತಾ ಇದ್ದಾರೆ. ಅಂಥವ್ರ ಮೇಲೆ ಕ್ರಮ ಕೈಗೊಳ್ಬೇಕನ್ನೋ ಒಂದು ಆಗ್ರಹನ ವಿದ್ಯಾರ್ಥಿ ಸಂಘಟನೆಗಳು ಸಹ ಮಾಡ್ತಾ ಇದ್ದಾವೆ. ಮತ್ತು ವಿದ್ಯಾರ್ಥಿಗಳಂತೂ ಏನು ಊಟ ಬಿಟ್ಟು ಪ್ರತಿಭಟನೆ ಮಾಡಿದ್ದಾರೆ. ಕೊನೆಗೆ ಏನು ಒಂದು ಮುಂದಿನ ದಿನಗಳಲ್ಲಿ ಅದನ್ನು ಸರಿಪಡಿಸ್ತೀವಿ ಅನ್ನೋದ ನಂತರ ಆ ಒಂದು ಹೋರಾಟವನ್ನು ಸಹ ವಾಪಸ್ ತೆಗೆದುಕೊಂಡಿದ್ದಾರೆ. ಆದರೆ ಏನು ಈ ರೀತಿಯ ಒಂದು ಅವ್ಯವಸ್ಥೆ ಮರುಕಳಿಸದಿರುವಂತೆ ನೋಡ್ಕೊಳ್ಬೇಕು ಅಂತೇಳಿ ವಿದ್ಯಾರ್ಥಿಗಳು ಆಗ್ರಹಿಸಿದ್ದಾರೆ. ಶಿವರಾಮ ಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ.
ಧನ್ಯವಾದ.